ನೀವು ಅಂದಿಲ್ಲ ಗೊತ್ತು ಕಣಮ್ಮ ಮ್ಯಾಮ್ ನೀವು ಅಂದಿಲ್ಲ ಪೇಷಂಟ್ಸ್ ಅಲ್ಲ ಅವ್ರಿಗೆ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ಬಹಳಷ್ಟು ಸಂತೋಷನೇ ಹೊರತಾಗಿ ಇಲ್ಲಿ ಯಾರ ಮೇಲೆ ಇನ್ಸಿಡೆನ್ಸ್ ನಿಮ್ಗೆ ಗೊತ್ತಿದೆಯಲ್ಲ ಹಾಸ್ಪಿಟಲ್ ಬಂದು ಇಲ್ಲಿ ಗಲಾಟೆ ಮಾಡಬಾರ್ದು ಅಂತ ಡಾಕ್ಟರ್ ಮೇಲೆ ಆಗಲಿ ಸ್ಟಾಫ್ ಮೇಲೆ ಆಗಲಿ ವಿಡಿಯೋ ಮಾಡ್ಕೋಬಾರ್ದು ಗಲಾಟೆ ಮಾಡಬಾರ್ದು ಅಂತ ಒಂದು ಸುಪ್ರೀಂ ಕೋರ್ಟ್ ರೂಲ್ಸ್ ಇಲ್ವಾ ನಿಮ್ಗೆ ಗೊತ್ತಿದೆ ಟ್ರೀಟ್ ಮಾಡುವಾಗ ತೊಂದರೆ ಕೊಡ್ಕೂಡ್ದು ಅಂತ ರೂಲ್ಸ್ ಇದೆ ತಾನೆ ನಿಯಮದಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಮೇಡಮ್ ಒಂದು ಒಳ್ಳೆ ರೀತಿಯಲ್ಲಿ ಬರೋದಿಲ್ಲ ರೀ ನಾಳೆಯಿಂದ MLR ತಂದು ಹಾಕಿಸ್ಕೊಳ್ಳಿ ಡಾಕ್ಟರ್ನ ತಂದು ಹಾಕಿಸ್ಕೊಳ್ಳಿ ನಾನು ಚಾಲೆಂಜ್ ಮಾಡ್ತೀನಿ ಅವ್ರ ಗೌರ್ಮೆಂಟ್ ಹೋಗಿ ಡಾಕ್ಟರ್ನ ಹಾಕಿಸ್ಕೊಳ್ಳಿ ನಾನು ಬರೋದಿಲ್ಲ ಇಲ್ಲಿಗೆ ಫಸ್ಟ್ ಬಂದ್ವಿ ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಬನ್ನಿ ಅಂತ ಅಂದರು. ನಮಗೆ ಫಸ್ಟ್ ಡಾಕ್ಟ್ರು ಬಂದುಬಿಟ್ಟು ಚಪ್ಪಲ್ ಹಾಕೊಂಡು ಓಡಾಡೋದು ಪರ್ಮಿಷನ್ ಇತ್ತು. ಯಾಕೆಂದರೆ ಇನ್ಸ್ಪೆಕ್ಷನ್ಗಳಾಗುತ್ತೆ, ಚಪ್ಪಲಿ ಹಾಕ್ಕೊಂಡೇ ಓಡಾಡಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದರು. ಅದೇ ಒಂದು ಕಾನ್ಸೆಪ್ಟ್ ಮೇಲೆ ನನಗಿವತ್ತು ಹುಷಾರಿಲ್ಲ, ಅಲ್ಲೋಗಿದೆ, ಸ್ವಲ್ಪ ಮುಖ ಎಲ್ಲ ಊದ್ಕೊಂಡಿದೆ, ತೋರಿಸೋಣ ಅಂದ್ಬಿಟ್ಟು ಹಾಸ್ಪಿಟಲಿಗೆ ಬಂದಿದ್ದು. ಆಮೇಲೆ ಯಾರೋ ಒಬ್ಬರು ಅಜ್ಜಿ ನೋಡ್ತಾಯಿದ್ರು, ಅಜ್ಜಿ ಮೇಲೆ ಅದೇ ಥರ ರೇಗಾಡ್ತಾ ಇದ್ರು. ಅವರು ನಂಗೆ ಹೊಟ್ಟೆ ನೋವು, ಸುಸ್ತಾಗ್ತಿದೆ, ವಾಮಿಟ್ ಬರ್ತಿದೆ, ನಂಗೆ ಹುಷಾರಿಲ್ಲ ಮೇಡಮ್ ಅಂತ ಅಂದರೆ ಅಷ್ಟೆಲ್ಲ ಒಂದೇ ಸಲ ಆಗ್ಬಿಟ್ರೆ ನೀವು ಸತ್ತೋಗಲ್ಲ, ಸುಮ್ಮನೆ ಕುತ್ಕೋ, ಹೋಗಲ್ಲ ಹೇಳ್ತೀನಿ ಮಾತ್ರೆ ತಗೋ ಅಂತ ಹೇಳಿ ಸ್ಲಿಪ್ಪರ್ ಕೊಟ್ಟು ಆಮೇಲೆ ಅಜ್ಜಿ ಪಾಪ ಬಂದರು ಆಚೆ. ನೆಕ್ಸ್ಟ್ ನಾನೇ ಇದ್ದಿದ್ದು ಒಳಗಡೆ ಹೋಗಿದ ತಕ್ಷಣ ಚಪ್ಪಲಿ ಬಿಟ್ಬಿಟ್ಟು ಬಾ, ನೀನು ಯಾರು ಹಾಕ್ಕೊಂಬರಕ್ಕೆ ಕೇಳಿದ್ದು ಅಂದರು. ಸರಿ ಅಂದ್ಬಿಟ್ಟು ಚಪ್ಪಲಿ ಬಿಡೋಷ್ಟರಲ್ಲಿ ಬೇರೆ ಪೇಷಂಟ್ ಅಟೆಂಡ್ ಆಗಿದ್ರು. ಮ್ಯಾಮ್ ನನಗೊಂದು ಟ್ಯಾಬ್ಲೆಟ್ ಬರ್ಕೊಟ್ಬಿಡಿ, ನೋವ್ತಾ ಇದೆ, ಆಗ್ತಾ ಇಲ್ಲ ಅಂದರೆ ಯಾವಳು ಅವ್ರು ಸುಮ್ಮನೆ ನಿಂತ್ಕೊಳ್ಳೆ ಅಂದರು. ಸೈಲೆಂಟ್ ಆದ್ವಿ. ನೆಕ್ಸ್ಟ್ ಟೈಮ್ ನಾವು ಹೋದಾಗ ಒಳಗಡೆ ಪೇಷಂಟ್ ಹೊರಗಡೆ ಬಂದಮೇಲೆ ನಾವು ಒಳಗಡೆ ಹೋದ್ವಿ. ಆ ಟೈಮಲ್ಲಿ ಕುತ್ಕೊಂಡು ಏನು ನಿನ್ನ ರೋಗ ಅಂತ ಕೇಳಿದ್ವಿ ನಮ್ಮನ್ನು. ನಾವು ಇಟ್ಕೊಂಡು ಮ್ಯಾಮ್ ಒಳ್ಳೆ ರೀತಿಲಿ ಮಾತಾಡಿ, ನೀವು ಒಳ್ಳೆ ಮಾತಾಡಿದ್ರೆ ನಾವು ಮಾತಾಡ್ತೀನಿ, ನಾನು ನೀನು ನೋಡೋದೇ ಇಲ್ಲ, ಏನು ಮಾಡ್ಕೊತೀಯ, ಇದ್ದಾಗ ಆಚೆ ಅಂತ ಅಂದರು. ಬೇರೆ ಪೇಷಂಟ್ ಕಳಿಸಿ ಅಂದರು. ಅದಕ್ಕೆ ನಂಗೆ ಬಂದು ನಾವು ಪೇಷಂಟ್ ಅಲ್ವಾ, ನಮ್ಮನ್ನು ಯಾಕೆ ನೀವು ನೋಡಲ್ಲ ಅಂದರೆ ಐ ಕಾಲ್ ಯು ಪೊಲೀಸ್ ಅಂದರು. ಮೇಡಮ್ ನೀವು ಪೊಲೀಸ್ನೇ ಕರೆಸಿ, ನಾವು ಬೇಕಾದ್ರೆ MLAನೇ ಕರ್ಸೋಣ, ಮಾತಾಡೋಣ ಅಂತಂದರೆ ನಾನು ಮಿನಿಸ್ಟ್ರನ್ನೇ ಕರೆಸ್ತೀನಿ ಅಂದರು. ಕರೆಸಿ ಮೇಡಮ್ ಅಂದ್ವಿ. ಮಿನಿಸ್ಟ್ರನ್ನೂ ಕರೆಸಿ, ಎಲ್ಲರನ್ನೂ ಕರೆಸಿ, ಯಾಕೆಂದರೆ ನನಗೆ ನೋವಿದೆ, ನನಗೆ ಪೇಯ್ನ್ ಇದೆ, ನಾನು ನೋಡೋದೇ ಇಲ್ಲ ಕಣೆ ನಿನ್ನ, ಬರೀ ಒಂಥರ ಈ ಥರ ಮಾತು. ನಿಮ್ಗೆ ಅವ್ರಿಗೇನೋ ಜಗಳ ಆಗುತ್ತೆ ಯಾವತ್ತಾದ್ರು? ಅವ್ರ ಮಕ್ಕನೇ ನಾನು ನೋಡಿಲ್ಲ, ಮತ್ತೆ ಯಾಕೆ ನೋಡಿಲ್ಲ, ಯಾಕೆ ಮಾತಾಡೋದು ಅಂತಲೂ ಗೊತ್ತು. ನಾವು ಇವತ್ತೇ ಆ ಯಮ ಬಂದಾಗಿಂದ ನಾನು ಇವತ್ತೇ ಫಸ್ಟ್ ಟೈಮ್ ಈ ಹಾಸ್ಪಿಟ್ಲಿಗೆ ಬಂದಿದ್ದು. ಫಸ್ಟು ಹಳೆ ಡಾಕ್ಟರ್ಸ್ ಎಲ್ಲ ಬರ್ತಾಯಿದ್ವಿ, ಹೋಗ್ತಾಯಿದ್ವಿ, ಅವ್ರಿಗೂ ಗೊತ್ತಾಗ್ತಾ ಇತ್ತು, ಬಟ್ ಯಾರೂ ಈ ಥರ ಮಾತಾಡಿಲ್ಲ. ಈಗ ಟೈಮಿಂಗ್ಸ್ ಬಂದ್ಬಿಟ್ಟು 3:30, 4:15 ಗಂಟೆ ಡ್ಯೂಟಿ ಇರಬೇಕು, ಹೊರಟೋಗಿದ್ದಾರೆ. ಡೈಲಿ ಹಂಗೆ ಹೊರಟೋಗ್ತಾರಾ ಅದು ಗೊತ್ತಿಲ್ಲ ನನಗೆ, ಇವತ್ತು ಈ ಥರ ಆಗಿದೆ. ಯೂಸಲಿ ಯಾವಾಗಲೂ ಬಂದಾಗೆಲ್ಲ ಡಾಕ್ಟ್ರ್ ಇರೋದೇ ಇಲ್ಲ ಇಲ್ಲಿ, ನಾವು ಬಂದಾಗೆಲ್ಲ ಯಾವಾಗೂ ಇಲ್ಲ ಡಾಕ್ಟರ್ಸು. ಈ ಥರ ಮಾಡ್ತಾಯಿದ್ದಾರೆ. ಮತ್ತು ಪೇಷಂಟ್ಗಳು ನೋಡಿ, ಇನ್ನೂ ಪೇಷಂಟ್ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಡಾಕ್ಟ್ರ್ ಇಲ್ಲ. ಇಲ್ಲಿ CC ಕ್ಯಾಮೆರಾ ಇರಂಗಿಲ್ಲ ಬಿಡ್ರಿ, ಇರಂಗಿಲ್ಲ. ಏನಮ್ಮ ನೀನು ಮಾತಾಡ್ತಾ ಇರೋದು? ನಿಂಗೆ ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿದೆಯಾ? ತಪ್ಪು ಮ್ಯಾಮ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಅಂದಿಲ್ಲ. ಗೊತ್ತು ಕಣಮ್ಮ ಮ್ಯಾಮ್ ನೀವು ನೆನ್ನೆ ಕೂಡ ಮೀಟಿಂಗ್ ಅಲ್ಲಿ ಯಾರಮ್ಮ ಅವ್ರ ಹೆಸರೇನಮ್ಮ, ಮೆಡಿಕಲ್ ಆಫೀಸರು ದಿನೇಶ್, ಯಾರಮ್ಮ ಅವರ ಇನ್ನೊಬ್ರು ಮೆಡಿಕಲ್ ಆಫೀಸರು ಅಲ್ಲಮ್ಮ, ಡಿ ಅಂತ ಬರುತ್ತಲ್ಲ, ಅವ್ರ ಹೆಸರೇನಮ್ಮ, ಉದ್ದಕ್ಕಿದ್ರು ಧನುಷ್ ಡಾಕ್ಟರ್ ಬರ್ತಾ ಇದ್ರಂತೆ ಇಲ್ಲಿಗೆ ಡೆಪ್ರೆಷನ್ ಹಾಕಿದ್ರು ಧನುಷ್ ಡಾಕ್ಟ್ರಿಗೆ. ಅವ್ರನ್ನೇನು ನಾನು ಪಕ್ಕದಲ್ಲಿ ಕೂತ್ಕೊಂಡು, ಅಯ್ಯೋ ಮೇಡಮ್ ಕೊನೆಗಟ್ಟೆ ಯಾಕೆ ತೊಗೊಂಡ್ರಿ ಮೇಡಮ್, ಯಾವಾಗ ನೋಡಿದ್ರು ಗಲಾಟೆ ಮಾಡ್ತಿರ್ತಾರೆ ಪಬ್ಲಿಕ್ಕು, ಪ್ರೆಸ್ ಅವ್ರು ಬಂದು ಪ್ರೆಸ್ ಕಂಪ್ಲೇಂಟ್ ಮಾಡ್ತಾರೆ, ಪ್ರೆಸ್ ಅವ್ರು ಬರ್ತಾರೆ.